ಸ್ಕ್ಯಾಮ್ ಫ್ರಾಡು ಯಾವ ರೇಂಜಿಗೆ ಫ್ರಾಡ್ ಅಂದರೆ, ನಿನ್ನೆ ತಾನೇ ಒಂದು ಸ್ಕ್ಯಾಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಒಂದು ಫ್ರಾಡ್ ಯಾವ ಥರ ಹೇರ್ ಟ್ರಾನ್ಸ್ಪ್ಲಾಂಟ್ ಕಂಪ್ನಿಗಳು ಮೋಸ ಮಾಡ್ತಾರಂತ. ಅದೇನೋ ಗೊತ್ತಿಲ್ಲ, ಪ್ರಪಂಚದಲ್ಲಿ ನಡೆಯೋ ಸ್ಕ್ಯಾಮ್ಗಳೆಲ್ಲ ಅಥವಾ ನನಗೆ ಕಾಣಿಸ್ತಿದೆಯೋ ಅಥವಾ ಯಾರಿಗಾದ್ರೂ ಕಾಣಿಸ್ತಿದ್ದು ಅವ್ರು ಹೇಳ್ತಿರುವೋ ಅರ್ಥ ಆಗ್ತಿಲ್ಲ. ಬಿಕಾಸ್ ನಾನು ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಒಂದು ಸ್ಕ್ಯಾಮ್ನ ರೆಡ್ ಹ್ಯಾಂಡೆಡಾಗಿ ಹಿಡಿಯೋಣ ಹೋಗಿದ್ದೆ. ಒಂದು ಸ್ಟಿಂಗ್ ಆಪ್ರೇಷನ್ ಮಾಡಿದ್ದೆ. ಸೊ ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಪಾಸ್ ಆಗಿದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ಬಿಕಾಸ್ ಏನಂದರೆ, ಈ ಥರ ಒಂದು ವಿಡಿಯೋ ನಾಳೆ ಇನ್ನೊಂದು 10 ಜನಕ್ಕೆ ಹೆಲ್ಪ್ ಆದರೆ ಡೆಫಿನೆಟ್ಲಿ ಅವ್ರು ನೆನಪಲ್ಲಿ ಇಟ್ಕೊತಾರೆ ಅಂತ. ಓಕೆ, ನಾನು ಫಸ್ಟಿಂದನೂ ಈ ಥರ ಒಂದು ವಿಡಿಯೋ ಮಾಡಲೇಬೇಕು ಅಂದ್ಕೊತಾನೆ ಇದ್ದೆ. ಬಿಕಾಸ್ ನಾನು ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಮುಗಿಸ್ದಾಗಿಂದ ತುಂಬ ಜನ ಜಾಬ್ಸ್ಗೆ ಅಪ್ಲೈ ಮಾಡಿದರೆ, ಜಾಬ್ಸ್ ಕರೀತಾರೆ, ಅಲ್ಲಿ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ದುಡ್ಡು ಕೇಳ್ತಾರೆ. ಕೆಲವರು ಪಾಪ ಗೊತ್ತಿರೋದಿಲ್ಲ, ದುಡ್ಡು ಕೊಟ್ಬಿಡ್ತಾರೆ. ಯಾಕಂದರೆ ಜಾಬ್ ಅನ್ನೋದು ಜಸ್ಟ್ ಒಂದು ವರ್ಕ್ ಅಂತಲ್ಲ. ಅವರು ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ, ಅದರಲ್ಲೂ ಕರ್ನಾಟಕ, ಅದರಲ್ಲೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಜಾಬ್ ಅಂದರೆ ಅದೊಂದು ಏನೋ ದೊಡ್ಡ ಒಂದು ಆಸ್ತಿಗಿನ ದೊಡ್ಡ ವಿಷಯ ಅಂದ್ಕೊಂಬಿಡಿ. ಓಕೆ, ಅವರ ಪ್ರೆಸ್ಟೇಜ್, ಅವರ ರೆಸ್ಪೆಕ್ಟ್ ಅನ್ನೋ ಥರ. ಓಕೆ, ಜಾಬ್ ಇಲ್ಲ ಅಂದರೆ ಅದಕ್ಕಿಂತ ಕೀಳಾಗೂ ನೋಡ್ತಾರೆ. ಅದಕ್ಕೋಸ್ಕರ ಜಾಬ್ ಅಂತ ಅಷ್ಟು ಹೊಡೆದಾಡ್ತಾರೆ. ಆ ಒಂದು ಆಸೆನ, ಆ ಒಂದು ಹೋಪ್ನ ಇಟ್ಕೊಂಡು ಜನಗಳು ಮೋಸ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಆ ಥರ ಒಂದು ಸ್ಕ್ಯಾಮ್ನ ನಾನು ಬೇಕಾಗಿ, ಅಂದರೆ ನಾನು ಇಂಟೆನ್ಷನಲಿ ಒಂದು ವಿಷಯನ, ಒಂದು ಸ್ಕ್ಯಾಮ್ ಮಾಡೋಂಥ ಕಂಪ್ನಿನ ಇಂಟರ್ವ್ಯೂಗೆ ಅಂತ ಹೋಗಿದ್ದೆ. ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗಿದ್ದೆ. ಸೊ ಫೈನಲಿ ನಾನು ಫೈಂಡ್ ಔಟ್ ಮಾಡಿದ್ದೀನಿ ಯಾವ ರೀತಿ ಅವ್ರು ಮಾಡ್ತಾರೆ ಅಂತ. ಓಕೆ, ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಪಾಯಿಂಟಿಗೆ ಬರ್ತೀನಿ, ಏನಾಯಿತು ಅಂತ ಕ್ಲಿಯರಾಗಿ ಫಸ್ಟಿಂದ ಲಾಸ್ಟ್ನಾಗೆ ಯಾವ ರೀತಿ ಫ್ರಾಡ್ ಪ್ರೊಸೆಸ್ ನಡೀತು ಅಂತ ಹೇಳ್ತೀನಿ. ಫಸ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು. ಸೊ ಅವ್ರಿಗೆ ಹೆಂಗೆ ನನ್ನ ನಂಬರ್ ಗೊತ್ತಾಯಿತು ಅಂದರೆ, ಡೆಫಿನೆಟ್ಲಿ ಯಾವ ರೀತಿ ಅಂದರೆ, ನಾವು ತುಂಬ ಆ್ಯಪ್ಸ್ ಇದ್ದಾವೆ, ಲೈಕ್ ಜಾಬ್ ಹೇ, ಇಂಡೀಡ್, ಆ ಥರ ತುಂಬ ಜಾಬ್ಸ್ ಇದ್ದಾವಲ್ವ, ಜಾಬ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಅದರಲ್ಲಿ ನಾವೇನು ಮಾಡ್ತೀವಿ, ಜಸ್ಟ್ ಅವರು 14, 15, 20, 30, 40 ಸ್ಯಾಲ್ರಿ ಕೊಡ್ತೀವಿ ಅಂತ ಪೋಸ್ಟ್ ಮಾಡಿರ್ತಾರೆ. ಆ ಒಂದು ಇದಕ್ಕೆ ನಾವು ಪ್ರಾಪರಾಗಿ ಕಂಪ್ನಿ ಡೀಟೇಲ್ಸ್ ತಿಳ್ಕೊಂಡಿರ ಅರ್ಜೆನ್ಸಿಗೋ ಅಥವಾ ಯಾವುದೋ ಗೊತ್ತಿಲ್ಲ ಆಸೆಗೋ ಅಪ್ಲೈ ಮಾಡಿಬಿಟ್ಟಿರ್ತೀವಿ. ಅಪ್ಲೈ ಮಾಡಿದ್ದಾದಮೇಲೆ ಕೆಲವೊಂದು ಟೈಮ್ ಏನಾಗುತ್ತೆ, ನಾವು ಅಪ್ಲೈನೇ ಮಾಡಿರೋದಿಲ್ಲ, ಅಂಥವರು ನಮಗೆ ಕಳಿಸಿರ್ತಾರೆ. ಯಾವ ರೀತಿ ಅಂದರೆ, ಆ ಡೇಟಾ ಲೀಕ್ ಆಗಿರುತ್ತೆ. ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ಬೇರೆ ಬೇರೆ ಸೋರ್ಸಸ್ಸಿಂದ ನಮ್ಮ ಡೇಟಾನ ಸೆಲ್ ಮಾಡಿಬಿಟ್ಟಿರ್ತಾರೆ. ತುಂಬ ಲಕ್ಷಗಳಿಗೆ ಸೆಲ್ ಮಾಡಿಬಿಡ್ತಾರೆ. ಓಕೆ, ಡೇಟಾ ಅನ್ನೋದು ತುಂಬ ಅಷ್ಟು ಪ್ರೀಷಿಯಸ್, ಈಗ ಅಷ್ಟು ಇಂಪಾರ್ಟೆಂಟ್ ಈಗ. ಓಕೆ, ಸೊ ಆ ಡೇಟಾ ಇದ್ದರೆ ಏನು ಮಾಡ್ತಾರೆ, ನಮ್ಮ ಹತ್ರ ಲೈಕ್ ನಾನು 6 months ಬಿಫೋರ್, ಅಂದರೆ 6 ತಿಂಗಳು ಹಿಂದೆಗಡೆ ನಾನು ಅಪ್ಲೈ ಮಾಡಿದ್ದಿತ್ತು ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸಲ್ಲಿ. ಈಗ ನನಗೆ ಯಾರೋ ಕಾಲ್ ಮಾಡಿದರು, ನನಗೆ ಅವಶ್ಯಕತೆ ಇರಲಿಲ್ಲ, ಬಟ್ ಆದ್ರೂ ಸಮ್ ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ನನ್ನ ಫ್ರೆಂಡ್ಸ್ ಆಗಿಲ್ಲ, ಅವರು ಹೇಳ್ತಿದ್ರು ಸ್ಕ್ಯಾಮ್ ಹಿಂಗೆ ಮಾಡ್ತಾರೆ, ಈ ಥರ ಇರುತ್ತೆ ಲೈಫ್, ಈ ಥರ ಇರುತ್ತೆ, ನಾನು ಆಲ್ರೆಡಿ ಈ ಥರ ಹೋಗಿ ಬಂದಿದ್ದೀನಿ ಅಂತೆಲ್ಲ ಕೆಲವ್ರು ಹೇಳ್ತಿದ್ರು. ನನಗೆ ಗೊತ್ತಿಲ್ಲ ಇದು ನಿಜವಾಗ್ಲೂ ಈ ಥರ ಎಲ್ಲ ನಡೀತಾ ಅಂತ. ಯಾಕಂದರೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಫ್ರಾಡ್ ಇದ್ದಾರೆ, ಸ್ಕ್ಯಾಮ್ ಮಾಡ್ತಾರೆ ಜಾಬ್ ಅಂತೇಳಿ ದುಡ್ಡು ತೊಗೊಂಡು ಅಂತಿದ್ರಲ್ಲ. ಸೊ ನಾನೇ ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಯಾಕಂದರೆ ನಾನು ಈ ಥರ ಒಬ್ಬರಿಗೆ ಹೇಳಬೇಕು ಅಂದರೆ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ. ಅದಕ್ಕೋಸ್ಕರ ಆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಾದಮೇಲೆ ನೋಡಿದೆ ಏನಂತ ಇದೆ, ಒಂದು ಕಂಪ್ನಿ ಹೆಸರಿದೆ. ಆ ಕಂಪ್ನಿ ಯಾವ ರೀತಿ ಅಂದರೆ, ಅದರ ಹೆಸರು ಸ್ಟೆಲ್ಲಾರ್ ಇನೋವೇಷನ್ ಅಂತ. STELL ಅಂತ ಬಂದರೆ ಸ್ಟೆಲ್ಲಾರ್ ಇನೋವೇಷನ್. ಅದು ಒಂದು ಟಾಪ್ ಕಂಪನಿ, ಅದು ಇದೆ ಕಂಪನಿ, ಟ್ರೂ ಕಂಪನಿ, IT ಕಂಪನಿ. ಬಟ್ ಇವ್ರು ಇಟ್ಕೊಂಡಿರೋ ಹೆಸರು STALLER ಅಂತ. ಸ್ಟಾಲರ್. ಓಕೆ, ಸ್ಟಾಲರ್ ಇನೋವೇಷನ್ ಅಂತ ಕಂಪನಿ ಇದು. ಅದು ಕಂಪನಿನೆಲ್ಲ ಸುಮ್ಮನೆ ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಅದ್ರ ಮೇಲೆ ಒಂದು ಕಂಪ್ನಿ ಇದೆ, ಲೈಕ್ ಡೇಟಾಬೇಸ್ ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇವ್ರು ಮಾಡ್ತಾ ಇರೋಂಥದ್ದು ಸುಮ್ಮನೆ ಒಂದು ಹೆಸರು, ಕಂಪನಿ ಹೆಸರು ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ವೆಬ್ಸೈಟ್ ಇಲ್ಲ, ಒಂದು ಪ್ರಾಪರ್ ಇಮೇಲ್ ಇಲ್ಲ, ಒಂದು ಪ್ರಾಪರ್ ಬೋರ್ಡ್ ಇಲ್ಲ ರೀ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ಸೊ ಹೆಂಗೆ ಗೊತ್ತಾಯಿತು ನನಗೆ ಅಂದರೆ, ಓಕೆ, ನನಗೆ ಫಸ್ಟ್ ಮೆಸೇಜ್ ಬಂತು. ನಾನು ಫಸ್ಟ್ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ. ಮೆಸೇಜ್ ಬಂತು, ಓಕೆ, ನನಗೆ ಇಂಟ್ರೆಸ್ಟೆಡ್ ಇದೆ ಅಂತ ಕೇಳಿದರು. ನನಗೆ ಗೊತ್ತಿದೆಲ್ಲ, ಯಾಕಂದರೆ ಫಸ್ಟೆಲ್ಲ ತುಂಬ ಜಾಬ್ಗಳೆಲ್ಲ ಸ್ಕ್ಯಾಮರ್ಸ್ ಹೆಂಗಿರ್ತಾರೆ ಅಂತ ಗೊತ್ತು. ಬಟ್ ಆದರೂ ನೋಡೋಣ ಅಂದ್ಬಿಟ್ಟು ಇಂಟ್ರೆಸ್ಟೆಡ್ ಅಂತ ಆಗ್ತೆ. ಇಮೇಲು ಕಳಿಸ್ದೆ, ರೆಸ್ಯೂಮೆ ಕಳಿಸ್ದೆ. ಆಮೇಲೆ ಸರ್ ಯು ಕ್ಯಾನ್ ಕಮ್ ಅಂತಂದರು. ಓಕೆ, ಅದಾದಮೇಲೆ ಓಕೆ, ನಾನು ಎಲ್ಲ ಆಯಿತು, ಲೊಕೇಶನ್ ಎಲ್ಲ ಕಳಿಸಿದ್ರು. ಲೊಕೇಶನ್ ಕಳಿಸಿದಾದ್ಮೇಲೆ ವಿತೌಟ್ ಎ ಡೌಟ್ ನಾನು ಸರ್ಚ್ ಮಾಡಿದೆ, ಎಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ ಯಾವ ಕಂಪನಿ ಅಂತೆಲ್ಲ. ಬಟ್ ಆ ಕಂಪನಿ ಇರಲಿಲ್ಲ. ನನಗೆ ಐಡಿಯಾ ಬಂತು ಪಕ್ಕಾ ಫ್ರಾಡ್ ಅಂತ. ಬಟ್ ಆದರೂ ಇರಲಿ ಅಂತ ಅಲ್ಲಿವರೆಗೂ ಹೋಗಿದ್ದೆ. ಸೊ ಅಲ್ಲಿ ಲೊಕೇಶನ್ಗೆ ಹೋದ್ಮೇಲೆ ಲಿಟ್ರಲಿ ಒಂದು ಬೋರ್ಡ್ ಇಲ್ಲ ಗುರು. ಇದೇ ಒಂದು ಪಿಕ್ಚರು, ಈ ಪಿಕ್ಚರೇ ದೊಡ್ಡ ಜಗಳ ಮಾಡ್ಕೊಂಡು ಪಿಕ್ಚರ್ ತೊಗೊಂಬಂದಿದ್ದೀನಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಓಕೆ, ಈ ಪಿಕ್ಚರ್ ಮೇಲ್ಗಡೆ ಒಂದು ಬೋರ್ಡ್ ಇಲ್ಲ. ಸೊ ನನಗೆ ಕ್ಲಾರಿಟಿ ಫುಲ್ ಸಿಕ್ತು. ಇನ್ನೇನು ವಾಪಸ್ ಬರೋಣ ಅಂದ್ಕೊಂಡೆ. ಬಟ್
ನನಗೆ ಇದ್ರ ಬಗ್ಗೆ ಮಾತಾಡಬೇಕಿತ್ತು. ಓಕೆ, ಈ ವಿಷಯ ಹೆಂಗೆ ಫ್ರಾಡ್ ಮಾಡ್ತಾರೋ ತಿಳ್ಕೊಬೇಕಿತ್ತು. ಓಕೆ, ಅದಕ್ಕೋಸ್ಕರ ನಾನು ಅಲ್ಲಿ ಆಲ್ರೆಡಿ ಒಂದು 4-5 ಜನ ಬಂದಿದ್ದರು, ಪಾಪ ಲೇಡೀಸ್ ಬಂದಿದ್ದರು, ಹುಡುಗರು ಎಲ್ಲರೂ ಬಂದಿದ್ರು ಕೆಲಸಕ್ಕೆ ಅಂತ. ಆಂಧ್ರ ಕಡೆ ಇರೋರು ತುಂಬ ಜನ ಬಂದಿದ್ರು ಅಲ್ಲಿಗೆ. ಓಕೆ, 10th 12th ಜಸ್ಟ್ ಡಿಗ್ರಿ ಇರೋರು ಮಾತ್ರ ಫೋಕಸ್ ಮಾಡ್ತಿದ್ದಾರೆ. ಲೈಕ್ 10th 12th ಇರೋರನ್ನ ಪಕ್ಕ ಡ್ಯಾಮ್ ಶೂರ್ ಫೋಕಸ್, ಬೇರೆ ದಾರಿನೇ ಇಲ್ಲ ನಿಮಗೆ, ಆ ಥರ ಮಾಡ್ತಾರೆ ಅವರು. ಸೊ ಅವ್ರನ್ನ ಕರೆಸಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಒಂದು ಚಿಕ್ಕ ಸೆಟಪ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ ಟಾಪ್ ಫ್ಲೋರಲ್ಲಿ ಚಿಕ್ಕದಾಗಿ ನೋಡಿ, ಈ ವಿಡಿಯೋ ತೋರಿಸ್ತೀನಿ, ಈ ವಿಡಿಯೋ ನೋಡಿ ಫಸ್ಟು. ಈ ವಿಡಿಯೋ ಹೆಂಗೆ ಮಾಡಿದೆ ಅಂದರೆ ನಾನೇ ಖುದ್ದಾಗಿ ಒಳಗಡೆ ಹೋಗಿ ಮಾಡಿಕೊಂಡೆ. ಬಿಕಾಸ್ ಆ ಫೋನ್ ಸರಿ ಮೇಲೆ ಎತ್ತಕ್ಕೆ ಬಿಡ್ತಿಲ್ಲ, ಅವನು ಯೂಸ್ ಮಾಡೋಕ್ಕೆ ಬಿಡ್ತಿಲ್ಲ. ಅಂದರೆ ಫುಲ್ ಸ್ಟಿಂಗ್ ಆಪ್ರೇಷನ್, ಫುಲ್ ಯಾವ ಥರ ಯಾರು ಅಂತೆಲ್ಲ ಇಟ್ಕೊಂಬರ್ತಿದೆ, ಬಟ್ ಆಗಲಿಲ್ಲ. ಓಕೆ, ಯಾಕಂದರೆ ನಾನು ಒಬ್ಬನೇ ಹೋಗಿದ್ದೆ. ನೆಕ್ಸ್ಟ್ ಟೈಮ್ ಈ ಥರ ಇದ್ದರೆ 2-3 ಹೋಗ್ಬೇಕು ಆ್ಯಕ್ಚುಲಿ. ನೋಡೋಣ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಹೋಗಿದ್ದೆ ಒಳಗಡೆ. ಸೊ ಅದರಿಂದ ಈ ಚಿಕ್ಕ ವಿಡಿಯೋ ಮಾಡಿಕೊಂಡೆ. ಒಂದು ಚಿಕ್ಕ ಸೆಟಪ್ ಮಾಡ್ಕೊಂಡಿದ್ದಾರೆ, 2-3 ಅಷ್ಟೇ ರನ್ ಮಾಡ್ತಾ ಇರೋದು. ಓಕೆ, ಎಲ್ಲರೂ HR ಅಲ್ಲಿ, ಎಲ್ಲರೂ HR. ಸೊ ಬರ್ತಾರೆ, ಕನ್ಸಲ್ಟೇಷನ್ ಡಾಕ್ಟ್ರ್ ಹೆಂಗೆ ತಗೊತಾರಲ್ಲ ಆ ಥರ ಒಳಗಡೆ ಕಳಿಸ್ತಾ ಇದ್ದಾರೆ. ಕಳಿಸಿದಾದ್ಮೇಲೆ ಅದು ಒಬ್ಬರನ್ನ ಇಂಟರ್ವ್ಯೂ ತೊಗೊಂಡು ನೋಡಿದ್ದೀನಿ, 2-3 ಒಂದೇ ಗೀತ ತೊಗೊತಾ ಇದ್ದಾರೆ. ಅಂದರೆ ಒಂದು ರೋಲ್ ಬಂದಿರ್ತಾರೆ, ಅವನ್ನೆಲ್ಲ ಒಂದೇ ಸತಿ ತೊಗೊತಾರೆ. ಸೊ ಮಾತಾಡ್ತಾರೆ, ಮಾತಾಡಿದಾದ್ಮೇಲೆ ಬೇಸ್ಡ್ ಆನ್ ರೆಸ್ಯೂಮೆ ಅವ್ರ ಕ್ವಾಲಿಫಿಕೇಷನ್ ಮೇಲೆ ಆ ರೇಂಜಿಗೆ ಮಾತಾಡ್ತಾರೆ ಅವರು. ಓಕೆ, ಮಾತಾಡಿದಾದ್ಮೇಲೆ 2,500 ರೂಪಾಯಿ 3,000 ರೂಪಾಯಿ ಕೊಡಬೇಕು ಸರ್, ಟ್ರೈನಿಂಗ್ ಕೊಡ್ತೀವಿ ಫಸ್ಟು, ಅದಾದಮೇಲೆ ರೀಫಂಡ್ ಮಾಡಿಬಿಡ್ತೀವಿ ಅಂತಾರೆ. ಓಕೆ, ನನಗಿನ್ನ ಮೊದಲು ಹೋದರು, ಅವ್ರಿಗೆ ಇದೇ ಥರ ದುಡ್ಡು ಕೇಳಿದ್ದಾರೆ, ನನಗೆ ಗೊತ್ತಿರಲಿಲ್ಲ, ವಾಪಸ್ ಹೋದರು. ನಾನು ಅವ್ರನ್ನ ಮಾತಾಡ್ಸೋಣಂದ್ರೆ ಇವಾಗ ಬಿಡ್ತಿಲ್ಲ. ಯಾರೋ ಒಬ್ಬ ಅಲ್ಲಿ ಅವನು HR ಅಂತೆ, ನಾನು ಓನರ್ ಅಂತ ಇದ್ದ. ಓಕೆ, ಸೊ ದೂರ ಕೂತ್ಕೊಬೇಕು, ಮಾತಾಡಬಾರ್ದು ಅಂತಿದ್ದ. ಓಕೆ, ನಾನು ಸುಮ್ಮನೆ ಇದ್ದೆ. ನೆಕ್ಸ್ಟ್ ಏನು, ಒಳಗಡೆ ನನ್ನ ಕರೆದು ಹೋದೆ. ಸೊ ನನ್ನ ರೆಸ್ಯೂಮೆ, ನಾನು ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್. ಓಕೆ, ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ನನಗೆ ಕ್ವಶನ್ನೇ ಕೇಳ್ತಿಲ್ಲ ಫಸ್ಟ್ ಆಫ್ ಆಲ್. ಅವರೇನು ನನ್ನ ರೆಸ್ಯೂಮೆ ನೋಡಿದ ತಕ್ಷಣ ಸರ್ ಇಂಟ್ರೊಡ್ಯೂಸ್ ಮಾಡಿ ಅಂದರೆ ಅವರೇ ಸರ್ ಅಂದರು. ಓಕೆ, ಇಂಟ್ರೊಡ್ಯೂಸ್ ಮಾಡಿ ಅಂದರೆ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಅಷ್ಟೇ, ಬೇರೆ ಇನ್ನೊಂದು ಕ್ವಶನ್ ಇಲ್ಲ. ಸರ್ ನಾನು ನಿಮ್ಗೆ ಹೇಳ್ತೀರಿ, ಲೆಟ್ ಯು ನೋ ಅಂದರು. ಆಮೇಲೆ ನೋಡಿ ನನಗೆ ನನಗೆ ಗೊತ್ತಲ್ವ ಅದು ಹೆಂಗೂ ಫ್ರಾಡ್ ಅಂತ. ನಾನು ಕೇಳಿದೆ, ಮೇಡಮ್ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಅಬೌಟ್ ಯುವರ್ ಕಂಪನಿ, ನಿಮ್ಮ ಕಂಪನಿ ಬಗ್ಗೆ ಹೇಳ್ತೀರಾ ಅಂದೆ. ಆ ಹುಡುಗಿ ಹತ್ರ ಆನ್ಸರ್ ಇಲ್ಲ ಮರೆ, ಆ ಹುಡುಗಿ ಹತ್ರ ಆನ್ಸರ್ ಇಲ್ಲ. ನಮ್ಮದು ಕಂಪನಿ ಯಾವ ಕಂಪನಿ ಮೇಡಮ್ ಅಂದರೆ IT ಕಂಪನಿಗೆ ಬರುತ್ತೆ. ಹೌದು, IT ಕಂಪನಿಗೆ ಬರುತ್ತೆ ಅಂದ್ಲು. ಓಕೆ, ಯಾವ ಥರ ಏನಾದರೂ ಕಂಪ್ನಿಗೆ ಅಫಿಲಿಯೇಟೆಡ್, ಏನು ವರ್ಕ್ ಮಾಡ್ತೀರಾ ಅಂದರೆ ಇಲ್ಲ ನಾವು ಜಸ್ಟ್ ಹೈರಿಂಗ್ ಮಾಡ್ತೀವಿ ಅಂದರು. ಓಕೆ, ಹೈರಿಂಗ್ ಅಂದರೆ ಯಾವ ರೀತಿ, ಕಂಪ್ನಿಗೆ ಏನಾದರೂ ಹೈರಿಂಗ್ ಮಾಡಿಕೊಡ್ತೀವಿ, ಇಲ್ಲ ನಾವು ಸಪ್ರೇಟ್ ಹೈರಿಂಗ್ ಅಷ್ಟೇ, ಕಂಪ್ನಿ ಅಷ್ಟೇ ಅಂತ. ಅಂದರೆ ಆ ಹುಡುಗಿ ಹತ್ರ ಆನ್ಸರ್ ಇಲ್ಲ ಮರೆ, ಪ್ರಾಪರ್ ಆನ್ಸರ್ ಇಲ್ಲ ಹುಡುಗಿ ಹತ್ರ. ಓಕೆ, ಇನ್ನೆಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳಿಬಿಡ್ತೀನಿ ಅಂತ ಎದ್ದೇಳ್ತಾ ಇದ್ದಾಳೆ. ಓಕೆ, ನಾನು ಸರಿ, ಯಾಕಂದರೆ ನನ್ನ ರೆಸ್ಯೂಮೆ ಅವ್ರ ಹತ್ರ ಇತ್ತು, ಫ್ಯಾಂಟಾಸ್ಟಿಕ್. ಓಕೆ, ಈಚೆಗೆ ಬಂದಾದಮೇಲೆ ಒಂದು ಫೋಟೋ ಇಟ್ಕೊತಿದ್ದೆ ಮೇಲ್ಗಡೆ. ಈಚೆಗೆ ಬಂದ ಅಂದರೆ 3rd ಫ್ಲೋರಿಂದ ಕೆಳಗಡೆ ಇದ್ಬಿಟ್ಟು ಇಟ್ಕೊತಿದ್ದೆ. ಮೇಲ್ಗಡೆಯಿಂದ ಆ ಓನರು ಅವನು ಸ್ಕ್ಯಾಮ್ ಮಾಡ್ತಿದ್ದಾನಲ್ಲ, ಓಡಿ ಬಂದು ಆಫ್ ಮಾಡು ಫೋಟೋ ಏನಕ್ಕೆ ಹಿಡಿತಾ ಇದೆಯಾ, ಫೋಟೋ ಆಫ್ ಮಾಡಂದೆ. ನಾವು ಗೊತ್ತಲ್ಲ, ಮೊದಲೇ ನಮಗೆ ಧೈರ್ಯ ಜಾಸ್ತಿ, ಅದರಲ್ಲೂ ನಮಗೆ ಭಯ ಬೇರೆ ಜಾಸ್ತಿ ಇಲ್ಲ. ಸೊ ನಾನೇನು ಮಾಡಿದೆ, ಅವ್ರು ಮಾಡ್ತಾ ಇರೋದೇ ಸ್ಕ್ಯಾಮು, ಪರವಾಗಿಲ್ಲ ಪೊಲೀಸವ್ರು ಬಂದು ಇದ್ರ ಬಗ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ನಿಂತ್ಕೊಂಡೆ. ನಾನು ಫೋನ್ ಒಳಗಡೆ ಇಟ್ಬಿಟ್ಟು, ಸರಿಪಾ ನೀನು ಮಾಡ್ತಾ ಇರೋದೇ ದೊಡ್ಡ ಸ್ಕ್ಯಾಮ್ ಕೆಲಸ. ಓಕೆ, ಫೋಟೋ ಇಟ್ಕೊಬಾರ್ದು ಅಂತಂದರೆ ಫೋಟೋ ಹಿಡಿಯೋದು ನನ್ನ ರೈಟ್ಸ್ ಕಣಯ್ಯ ಅಂದೆ. ಓಕೆ, ಅದರಲ್ಲೂ ಇಲ್ಲ ನೀನು ಡಿಲೀಟ್ ಮಾಡೋದು, ಇಲ್ಲ ನಾನು ಮಾಡೋದೇ ಇಲ್ಲ ಅಂದೆ. ಅದಾದಮೇಲೆ ಇಲ್ಲ ನೀನು ಮಾಡಲೇಬೇಕು ಅಂದ. ಸರಿ ಹಾಗಾದರೆ ಬಿಲ್ಡಿಂಗ್ ಓನರ್ ಹತ್ರ ಮಾತಾಡ್ತೀನಿ ಹೋಗು ಅಂದೆ. ನಾನೇ ಬಿಲ್ಡಿಂಗ್ ಓನರು ಅಂದ. ಯೋ ಸ್ವಾಮಿ, ನೀನು ರೆಂಟ್ ಕೊಟ್ಟಿದ್ಯಾ ತಾನೇ, ನಾನು ಬಿಲ್ಡಿಂಗ್ ಓನರ್ ಅಂತ ಇರೋದು, ಬಿಲ್ಡಿಂಗ್ ಓನರ್ ಹತ್ರ ಮಾತಾಡ್ತೀನಿ ಹೋಗಿ ಗುರು ಅಂದೆ. ಆವಾಗ ಕೇಳಿಲ್ಲ. ಆಮೇಲೆ ಸರಿ ಸರ್, ಆಮೇಲೆ ಯಾವ ಥರ ಅಂದರೆ ನಾನು ಒಂದು ಮಾತಂದೆ, ಯೋ ಸ್ವಾಮಿ ಜಸ್ಟ್ ಒಂದು ಫೋಟೋಗೆ ನೀನು ಅಲ್ಲಿಂದ ಓಡಿ ಬರ್ತಾ ಇದೆಯಾ ಅಂದರೆ ನೀನು ಏನು ಮಾಡ್ತಾ ಇದೆಯಾ ಅಲ್ಲಿ ಅಂತ ಅರ್ಥ ಮಾಡ್ಕೊ ಅಂದೆ. ಆ ಒಂದು ಮಾತಿ ಸೈಲೆಂಟಾಗಿ ಹೋಗಿ ನಿಂತ್ಕೊಂಡ್ಬಿಟ್ಟ ಸೈಡ್ಗೆ. ನಿಂತ್ಕೊಂಡು ಸರ್ ನೀವು ಹೋಗಿ ಮೊದಲು ಇಲ್ಲಿಂದ ಹೋಗಿ, ಸಡನ್ನಾಗಿ ರೆಸ್ಪೆಕ್ಟು, ಸರ್ ನೀವು ಮೊದಲು ಇಲ್ಲಿಂದ ಹೋಗಿ ಅಂದ. ನಾನು ಬೈಕ್ ಬೇರೆ ಹಾಕ್ಕೊಂಡೋಗಿದ್ದೆ, ಸರ್ ನೀವು ಮೊದಲು ಹೋಗಿ ಅಂದ. ನಾನು ಹೋಗಲಿಲ್ಲ, ಜಸ್ಟ್ ಅಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿ ಹುಡುಗರ ಹತ್ರ ಮಾತಾಡಿ. ಸೊ ಮಾತಾಡ್ತಿದ್ದೆ. ಸೊ ಸಡನ್ನಾಗಿ ಅವನು ಯಾರೋ ಇನ್ನೊಬ್ಬರನ್ನ ಕರೆಸ್ತಾ. ಅವನು ಆ್ಯಕ್ಚುಲಿ ಅಷ್ಟು ಡೇರ್ ಇಲ್ಲ ಯಾರಿಗೂ. ತಪ್ಪು ಮಾಡ್ತಾ ಇರೋರಿಗೆ ಡೇರ್ನೆಸ್ ಇಲ್ಲ. ಅವ್ರು ಮುಂದೆ ಬಂದರೆ ನಾನು ಅಲ್ಲೇ ನಿಂತಿದ್ದೆ, ಬಿಕಾಸ್ ನನಗೆ ಬೇರೆ ಆಪ್ಷನ್ ಇಲ್ಲ. ನಾನು ಹೋಗಲ್ಲ ಗುರು. ಫಸ್ಟ್ ಆಫ್ ಆಲ್ ಇಂಥವೆಲ್ಲ ಇದ್ದರೆ ನನಗೆ ಒಂಥರ ಅದು ಯಾವ ರೀತಿ ಅಂದರೆ ಇದನ್ನು ಜನರಿಗೆ ತೋರಿಸ್ಲೇಬೇಕು ಅನ್ನೋ ರೀತಿ ನಾನು. ಓಕೆ, ಬಿಕಾಸ್ ಸ್ಕ್ಯಾಮ್ ಮಾಡೋರು ಆ ರೇಂಜಿಗೆ ಧೈರ್ಯವಾಗಿದ್ದರೆ ಸ್ಕ್ಯಾಮ್ನ ಹೊರಗಡೆ ತರಬೇಕು ಅನ್ನೋರು ಅವ್ರು ಯಾವ ರೀತಿ ಇರಬೇಕು ಹೇಳಿ. ಸೊ ಇದೇನು ಫಸ್ಟ್ ಟೈಮ್ ಅಲ್ಲ, ಲೈಫ್ ತುಂಬ ಇದ್ದಾರೆ ಬೆಂಗಳೂರಲ್ಲಿ, ಏರಿಯಾಗೂ ಸ್ಕ್ಯಾಮ್ ಮಾಡೋರಿದ್ದಾರೆ. ಬಟ್ ಈ ಥರ ವಿಚಾರದಿಂದ ಒಂದು 10-15 ಜನಕ್ಕೆ ಗೊತ್ತಾಗಲಿ ಅಂತ ಅಷ್ಟೇ ನನ್ನ ಒಂದು ಇಂಟೆನ್ಷನ್. ಅದರಿಂದ ಕೆಲವ್ರಿಗೆ ಹೆಲ್ಪ್ ಆದರೆ ಸಾಕಲ್ವಾ. ಸೊ ಆಮೇಲೆ ಏನಾಯಿತು,
ನಾನು ಅಲ್ಲೇ ಇದ್ದೆ, ಹುಡುಗರ ಹತ್ರ ಮಾತಾಡ್ತಿದ್ದೆ, ಅವನು ಹುಡುಗರನ್ನ ಕರೆಸ್ತಾ. ಸೊ ನಾನು ಯಾರನ್ನೂ ಕರೆಸಿಲ್ಲ, ಬಿಕಾಸ್ ನಾನು ಯಾರೂ ಬೇಕಾಗಿಲ್ಲ, ನಾನು ಒಬ್ಬನೇ ಹೋಗಿದ್ದೀನಿ, ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ಕೊತೀನಿ ಅಂತ. ಸೊ ಏನಾಯಿತು ಫೈನಲಿ, ನಾನು ಹೋಗೋ ತನಕ ಹೋಗಿಲ್ಲ ಗುರು, ಅವರು ಯಾರೂ ಬಂದಿಲ್ಲ, ನನ್ನ ಹತ್ರ ಮಾತಾಡ್ಸೋಕ್ಕೂ ಬಂದಿಲ್ಲ. ಸೊ ಏನಾಯಿತು, ನಾನು 1930 ಫ್ರಾಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಫೋನ್ ಹಾಕಿದೆ. ಸರ್ ಈ ಥರ ಆಗ್ತಿದೆ ಅಂದೆ. ಓಕೆ ಸರ್, ವಿ ವಿಲ್ ಟೇಕ್ ಕೇರ್ ಅಂದರು. ಆ ನಂಬರ್ ಕೊಡು ಅಂದರು. ಆ ನಂಬರ್ ಕೊಟ್ಟೆ ಆದಮೇಲೆ ಆಮೇಲೆ ಅವ್ರೇನು ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ನಾನು ಅಲ್ಲಿಗೆ ಸ್ಟಾಪ್ ಆಗ್ತಿಲ್ಲ, ಬಿಕಾಸ್ ನಾನು ಇಲ್ಲಿ ನಿಮ್ಗೆ ಹೇಳ್ಬೇಕು ಅಂತ. ಅದರ ಅಡ್ರೆಸ್ ಸೇರಿ ಕೆಳಗಡೆ ಈ ವಾಟ್ಸಪ್ ಎಲ್ಲ ಡೀಟೇಲ್ಸ್ ಹಾಕಿದರೆ, ಅದು BTM 4th ಸ್ಟೇಜಲ್ಲಿ ಪಿಜ್ಜಾ ಹಟ್ ಅಂತಿದೆ. ಮುಂದೆಗಡೆ ಡೆಡ್ ಆಪೋಸಿಟ್ ಮುಂದೆಗಡೆ ಟಾಪ್ ಫ್ಲೋರಲ್ಲಿ. ನಾವು ಈ ವಿಡಿಯೋ ಅವ್ರೇನಾದರೂ ನೋಡಿದರೆ ಡೆಫಿನೆಟ್ಲಿ ಇರೋದಿಲ್ಲ ಗುರು. ಅವ್ರೇನು ಮಾಡ್ತಾರೆ, ನಿಮ್ಮಂಥವ್ರನ್ನ 10th 12th ಇರೋನ್ನ ಮೇನ್ ಫೋಕಸ್ ಮಾಡ್ತಾರೆ. ನನ್ನ ದುಡ್ಡು ಕೇಳಿಲ್ಲ ಒಳಗಡೆ, ಯಾಕಂದರೆ ನಾನು ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್, ಇಂಜಿನಿಯರ್ MBA. ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಕ್ಲಾರಿಟಿ ಬಂತು. ಸೊ ನನ್ನ ಹೆಂಗೆ ರೆಸ್ಯೂಮೆ ಸೆಲೆಕ್ಟ್ ಮಾಡಿದ್ರು ಅಂದರೆ, ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ರೆಸ್ಯೂಮೆ ಸೆಲೆಕ್ಟ್ ಮಾಡೋಕ್ಕೆ ಡಿಫ್ರೆಂಟ್ ಪೀಪಲ್ಸ್ ಇರ್ತಾರೆ ಬೇರೆ ಬೇರೆ ಕಡೆ. ಅವ್ರು ಅಲ್ಲಿರೋದಿಲ್ಲ ಆಫೀಸಲ್ಲಿ, ಅವ್ರು ಜಸ್ಟ್ ಕಾಂಟ್ಯಾಕ್ಟ್ಸ್ ಕೊಟ್ಬಿಟ್ಟು ಅಲ್ಲಿಗೆ ಹೋಗಿ ಅಂತಾರಷ್ಟೇ. ಅಲ್ಲಿಗೆ ಬಂದಾಗ ಇವ್ರು ಹ್ಯಾಂಡಲ್ ಮಾಡೋದು ಬ್ರ್ಯಾಂಚಲ್ಲಿ. ಓಕೆ, ಇವರು ಈ ದೊಡ್ಡ ನೆಟ್ವರ್ಕ್, ಇದು ಸ್ಕ್ಯಾಮ್ ನೆಟ್ವರ್ಕ್ ಆ್ಯಕ್ಚುಲಿ. ಓಕೆ, ಆಮೇಲೆ ಏನಾಯಿತು, ನಾನು ಕೆಳಗಡೆ ಬಂದು ಇದೆಲ್ಲ ಆಯ್ತಲ್ಲ, ಇದೆಲ್ಲ ಆದಮೇಲೆ ಸರಿ ಫ್ರಾಡ್ಗೆ ಅಂತ ಸೈಬರ್ ಕ್ರೈಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಹೇಳಿದೆ ಎಲ್ಲ ಓಕೆ. ಆಮೇಲೆ ನಾನು ಹೋದ್ಮೇಲೆ ಅವ್ನು ಮೇಲ್ಗಡೆಗೆ ಹೋದ, ಅವರೆಲ್ಲ ಮೇಲ್ಗಡೆಗೆ ಹೋದರು. ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಪಾಪ ಹುಡುಗರು ನನಗಿನ ಮೊದಲು ಹೋಗಿದ್ರಲ್ಲ ಇಂಟರ್ವ್ಯೂಗೆ, ಅವ್ರು ಅಲ್ಲೇ ನಿಂತಿದ್ರು. ಅವ್ರನ್ನ ಹೋಗಿ ಕೇಳಿದರೆ 2500 ರೂಪಾಯಿ ಕೇಳಿದ್ರಂತೆ. ಏನಕ್ಕೆ? ಜಸ್ಟ್ ಟ್ರೈನಿಂಗ್ ಮಾಡ್ತೀವಿ, ವರ್ಕ್ ಫ್ರಮ್ ಹೋಮೇ ಇರುತ್ತೆ, ಜಸ್ಟ್ ನೀವು ಟ್ರೈನಿಂಗ್ ಮಾಡ್ತೀವಿ ಅಂದ್ರಂತೆ. ಮತ್ತು ರೀಫಂಡ್ ಮಾಡಿಬಿಡ್ತೀವಿ ದುಡ್ಡು, ಒಂದು 20,000 ಸ್ಯಾಲ್ರಿ ಕೊಡ್ತೀವಿ ಅಂದ್ರಂತೆ. ಸೊ ಇಲ್ಲಿ ಏನಾಗುತ್ತೆ, ಪಾಪ 10th 12th ಇರೋರಿಗೆ ಇದೊಂದು ಆಸೆ ಗುರು, ಜಾಬ್ ಅನ್ನೋದೊಂದು ಆಸೆ. ಯಾಕಂದರೆ ಫ್ಯಾಮ್ಲಿ ಕಡೆ ಅವ್ರ ಕಡೆ ಎಲ್ಲ ಫೋರ್ಸ್ ಮಾಡ್ತಾ ಇರ್ತಾರೆ. ಡೈಲಿ 5 ಜನ ಅವ್ರು ಆ ಥರ ಬಲೆಗೆ ಬಿದ್ದರೆ 10,000 ಆಯ್ತು ಅವ್ರಿಗೆ. ಅವ್ರೇನು ಮಾಡ್ತಾರೆ, ಒಂದು 2 ತಿಂಗಳು 3 ತಿಂಗಳು ಅಲ್ಲಿರ್ತಾರೆ, ಶಿಫ್ಟ್ ಆಗಿಬಿಡ್ತಾರೆ. ಜಾಬ್ ಕೊಡ್ತೀನಿ ಅಂತಾರೆ, ದುಡ್ಡು ತೊಗೊತಾರೆ. 1 ತಿಂಗಳಾದಮೇಲಿಂದ ಶುರುವಾಗುತ್ತೆ ನಿಮ್ಮ ಟ್ರೈನಿಂಗ್ ಅಂತಾರೆ. 2 ತಿಂಗಳು ಟ್ರೈನಿಂಗ್ ಮಾಡೋ ಥರ ನಾಟಕ ಮಾಡ್ತಾರೆ ಆನ್ಲೈನಲ್ಲಿ. ಸೊ 2 ತಿಂಗಳಾದಮೇಲೆ ಅಲ್ಲಿಂದ ಲೊಕೇಶನ್ನೇ ಚೇಂಜ್ ಮಾಡಿಬಿಡ್ತಾರೆ. ಎಲ್ಲ ಬಿಸ್ನೆಸ್ ಅಕೌಂಟ್, ಒಂದು ಇಮೇಲಿಂದ ಬರೋದಿಲ್ಲ, ಒಂದು ಇಮೇಲ್ ಬಂದರೂ ಸಿಗಾಕೊಂಡ್ಬಿಡ್ತಾರಲ್ವ. ಇಮೇಲ್ ID ಇರೋದಿಲ್ಲ, ಕ್ಯಾಶಿಂದ ದುಡ್ಡು ತೊಗೊತಾರೆ. ಇಮೇಲ್ ID ಇರೋದಿಲ್ಲ, ಅಫಿಷಿಯಲ್ ವೆಬ್ಸೈಟ್ ಇರೋದಿಲ್ಲ. ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ನಾನು ಮಾಡಿದ ಒಂದು ಸ್ಟಿಂಗ್ ಆಪ್ರೇಷನ್ ಅಂದ್ಕೊಳ್ಳಿ. ನಾನು ಬೇಕಾಗಿ ಅಂದರೆ ನನಗೆ ಗೊತ್ತಿತ್ತು ಇದು ಫ್ರಾಡ್ ಅಂತ, ಅಲ್ಲಿ ಹೋದ್ಮೇಲೆ ಡೆಫಿನೆಟ್ಲಿ ಗೊತ್ತಾಯಿತು. ಬಟ್ ಆದರೂ ಏನಕ್ಕೆ ಒಳಗಡೆ ಹೋದೆ ಅಂತ ಜನಗಳಿಗೆ ಗೊತ್ತಾಗಬೇಕು ಈ ಥರ ವಿಷಯಗಳು. ಓಕೆ, ಸೊ ಅದೇನೋ ಗೊತ್ತಿಲ್ಲ. ಈ ವರ್ಲ್ಡಲ್ಲಿ ತುಂಬ ಕಡೆ, ನಿನ್ನೆ ತಾನೇ ಒಂದು ವೀಡಿಯೋ ಮಾಡಿದ್ದೀನಿ, ಇವತ್ತು ಮತ್ತೆ ಇನ್ನೊಂದು ವೀಡಿಯೋ ಸ್ಕ್ಯಾಮ್ ಬಗ್ಗೆ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಕಾಣಿಸ್ತಿದ್ದಾವೆ ಸ್ಕ್ಯಾಮ್ಗಳೆಲ್ಲ. ಓಕೆ, ಅದರಲ್ಲೂ ಕ್ರೇಜಿ ಏನು ಗೊತ್ತಾ, ನಾನು ಅವ್ರ ಫೋನ್ ಬೇರೆ ಬಂದಿದ್ರಲ್ಲ ಇಂಟರ್ವ್ಯೂಗೆ, ಪಾಪ 8-9 ಜನ ಬಂದಿದ್ದರು. ಆ ಫೋನ್ ತೊಗೊಂಡು ನೋಡಿದ್ರೆ ಪ್ರತಿಯೊಬ್ಬರಿಗೂ ಒಬ್ಬ HR ಕಾವೇರಿ ಅಂತ, HR ಅಶ್ವಿನಿ ಅಂತ, HR ಮಂಜುನಾಥ್ ಅಂತ, ಈ ಥರ ಡಿಫ್ರೆಂಟ್ HRಗಳು. ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಒಳಗಡೆ ಮಾತಾಡೋಕ್ಕೆ ಬಿಡ್ತಿಲ್ಲ, ದೂರ ಕೂತ್ಕೊಳ್ಳಿ ಅಂತಿದ್ದಾನೆ. ಒಂದು ಬೋರ್ಡ್ ಇಲ್ಲ ಗುರು, ಸಾಮಾನ್ಯವಾಗಿ ಒಂದು ಬೋರ್ಡ್ ಆದರೂ ಇರ್ಬೇಕು ತಾನೆ ಒಳಗಡೆ ಹೋದರೆ. ಒಂದು ಬೋರ್ಡ್ ಇಲ್ಲ, ಒಂದು CCTV ಕ್ಯಾಮ್ರಾ ಇಲ್ಲ. ಓಕೆ, ಏನು ಒಂದು ಪೇಪರ್ ಇಲ್ಲಪ್ಪ, ಎಂತ ಇಲ್ಲ. ಅಂದರೂ ನನಗೊಂಥರ ಖುಷಿ ಆಯ್ತು. ಯಾಕಂದ್ರೆ ನಾನು ನನಗೆ ಯಾಕೆ ಈ ಥರ ಕಾಣಿಸ್ತಿದೆ ಅಂದರೆ, ನಾನು ಇನ್ನೊಂದು 10 ಜನಕ್ಕೆ ಹೇಳ್ತೀನಿ ಅಂತ ಐ ಥಿಂಕ್, ಐ ಡೋಂಟ್ ನೋ, ಗಾಡ್ ಡೆಸ್ಟಿನಿ ಐ ಥಿಂಕ್ ಸೊ ನಾನು ಈ ಥರ ಮಾಡಿದ್ದೇ ಕಾರಣ, ಬಿಕಾಸ್ ನಿಮ್ಮಂಥವ್ರಿಗೆ ಹೇಳೋಣ ಅಂತ. ಓಕೆ, ಫೈನಲಿ ಈ ಥರ ಒಂದು ಆಯಿತು. ಈ ಥರ ಇವ್ರು ಒಂದಂತಲ್ಲ, ನಾನು ಬೇಕಾದ್ರೆ ಅವ್ರನ್ನ ಪೊಲೀಸರನ್ನ ಕರೆದು ಜಗಳ ಆಡಿಸಿ ಏನೋ ಮಾಡಿಸ್ಬೋದಾಗಿತ್ತು, ದೊಡ್ಡ ಮ್ಯಾಟ್ರ್ ಎಲ್ಲ. ಅವ ಇನ್ನೊಂದು ಮಾತು ನನ್ನ ಮೇಲೆ ಮಾತಾಡಿದ್ರು ಡೆಫಿನೆಟ್ಲಿ ಜಗಳ ಆಗೋದು. ನನಗೇನು ಮ್ಯಾಟ್ರೇ ಅಲ್ಲ ಅದೆಲ್ಲ. ನನಗೆ ತುಂಬ ಖುಷಿ ಅಂಥ ವಿಷಯಗಳು. ಯಾಕಂದರೆ ನಾನು ನಿಲ್ಲಿಸ್ಬೇಕು ಅಂತ ನಿಂತ ಮೇಲೆ ನಿಂತ್ಕೊತೀನಿ. ಬಟ್ ಆದರೂ ಅವ ಒಂದು ಮಾತು ಮಾತಾಡಿದ್ರೆ ಸೈಲೆಂಟ್ ಆಗಿದ್ದ, ನನ್ನ ಜೊತೆ ಜಗಳಕ್ಕೆ ಬಂದಿಲ್ಲ, ಅವ ಸೈಲೆಂಟ್ ಆಗಿಬಿಟ್ಟ ಫೈನಲಿ ಆ ಮಾತು ಅಂದಮೇಲೆ. ಓಕೆ, ಅದಕ್ಕೆ ನಾನು ಸುಮ್ಮನಾದೆ. ನನ್ನ ಉದ್ದೇಶ ಸಿಂಪಲ್ ರೀ, ಒಬ್ಬರನ್ನ ನಿಲ್ಲಿಸೋದ್ರಿಂದ ಎಲ್ಲರೂ ನಿಲ್ಲೋದಿಲ್ಲ. ಆ್ಯಕ್ಚುಲಿ ಈ ಕಾಲದಲ್ಲಿ ಬೆಂಗಳೂರಲ್ಲಿ ಇರೋಂಥ ಸ್ಕ್ಯಾಮ್ಗಳು ಒಂದಲ್ಲ ಎರಡಲ್ಲ, ಸಾವಿರಾರು ಜಾಬ್ ಸ್ಕ್ಯಾಮ್ಗಳು, ಹೆಲ್ತ್ ಕೇರ್ ಸ್ಕ್ಯಾಮ್ಗಳು. ಅದರಲ್ಲೂ ಜಾಬ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಜನಗಳಿಗೆ ಜಾಬ್ ಸಿಗ್ತಿಲ್ಲ ಎಲ್ಲ ಬ್ಯಾಕ್ ಎಂಡ್ ಅಂದರೆ ಬ್ಯಾಕ್ ಡೋರ್ ಎಂಟ್ರಿಗಳು. ಲಕ್ಷ ದುಡ್ಡು ಕೊಡ್ತೀಯ, ಒಳಗಡೆ ಆಗ್ತಾರೆ ಒಳ್ಳೆ MNC ಕಂಪ್ನಿಯಲ್ಲೇ, ಇಲ್ಲ ರೆಫರೆನ್ಸು. ಓಕೆ, ನಿಯತ್ತಾಗಿ ನೀನೇನೋ ಓದಿ ಬರ್ತೀಯ, ಎಕ್ಸಾಮ್ ಬರ್ತೀಯ, ಇದು ಮಾಡ್ತೀಯ ಅಂದರೆ ಅದು ಆಲ್ಮೋಸ್ಟ್ ಅಲ್ಲಿ ಸಿಗೋದಿಲ್ಲ, ರೇರ್ ಆಗಿರ್ತದೆ ಅಷ್ಟೇ. ಓಕೆ, ಬಟ್ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಇದ್ರ ಬಗ್ಗೆ ಎಲ್ಲ. ಆ ಬ್ಯಾಕ್ ಎಂಟ್ರಿ ಅವೆಲ್ಲ ಬಿಡ್ರಿ. ಇಲ್ಲಿ ಮ್ಯಾಟರ್ ಏನಂದರೆ, ಈ ಥರ ಒಂದು ಸ್ಕ್ಯಾಮರ್ಸ್ ಇರ್ತಾರೆ. ಲೈಕ್ ಆಲ್ಮೋಸ್ಟ್ ಅಲ್ಲಿ ಡೇಟಾ ಎಂಟ್ರಿ, ಕಂಪ್ಯೂಟರ್ ಆಪ್ರೇಟರ್ ಅಂತೇಳಿ, ಲೈಕ್ ಆಲ್ಮೋಸ್ಟ್ ಅಲ್ಲಿ ಈ ಥರ ಸಿಂಪಲ್ ಜಾಬ್ 22,000 30,000 ಕೊಡ್ತೀರಂತೇಳಿ ಕರೀತಾರೆ. ಮೊದಲಾದರೆ ಫಸ್ಟೇ ಫೀಸ್ ಕೇಳಿರ್ತಾರೆ. ಕೆಲವೊಂದು ಕಂಪನಿಗಳು
₹100 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮೊದಲೇ ಕೊಡಬೇಕು, ಆಮೇಲೆ ಇಂಟರ್ವ್ಯೂಗೆ ಬರಬೇಕು ಅಂತಾರೆ. ಸ್ಕ್ಯಾಮ್. ಅದಾದರೂ ಓಕೆ ಕಣ್ರಿ. ಇವರು ಅಲ್ಲರಿಗೂ ಕರೆಸ್ಕೊಂಡು ಬೇರೆ ಆಪ್ಷನ್ ಇಲ್ದಿರ ಅಲ್ಲಿ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ನೋಡಿ, ಆಮೇಲೆ ದುಡ್ಡು ಕೇಳೋದಂತೆ. ಅಲ್ಲ, ಇಂಥವ್ರನ್ನ ಯಾರು ಗೌರ್ಮೆಂಟ್ ಏನು ಸ್ಟಿಂಗ್ ಆಪ್ರೇಷನ್ಗಳು ಅವೆಲ್ಲ ಮಾಡೋದಿಲ್ವಾ? ಇದೆಲ್ಲ ಸ್ಕ್ಯಾಮ್ಗಳೆಲ್ಲ ಒಂದೊಂದೇ ಕನೆಕ್ಷನ್ ವೈಸ್ ಹಿಡಿಯೋದಿಲ್ವಾ ಅಂತ ನನಗೊಂದು ಡೌಟ್ ಇದೆ ಆ್ಯಕ್ಚುಲಿ. ಏನಪ್ಪ ನನಗಂತೂ ಅರ್ಥ ಆಗ್ತಿಲ್ಲ. ಓಕೆ, ಈ ಥರ ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ. ನಾನು ಹೇಳೋದಿಷ್ಟೇ, ಬೆಂಗಳೂರಲ್ಲಿ ತುಂಬ ಜನ, ಬೆಂಗಳೂರೀಗ ಜನಗಳು ಯಾವ ರೀತಿ ಆಗ್ಬಿಟ್ಟಿದ್ದಾರೆ, ಸ್ಕ್ಯಾಮ್ ಮಾಡಿಲ್ಲ ಅಂದರೆ ಜೀವನನೇ ಮಾಡೋಕ್ಕಾಗಲ್ಲ ಅನ್ನೋ ರೇಂಜ್ ಇದ್ದಾರೆ. ತುಂಬ ಜನ ಇದ್ದಾರೆ. ಅದರಲ್ಲೂ ಜಾಬ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಜನಗಳಿಗೆ. ದಯಮಾಡಿ ನಾನು ಆಂಧ್ರವ್ರು ನೋಡಿದೆ, ಪಾಪ 10-12ನೇ ಕ್ಲಾಸ್ ಇರೋರನ್ನ ಅವ್ರನ್ನ ಮೋಸ ಮಾಡೋದು ನೋಡಿದೆ. ಸೊ ಆ ಥರ ಆಗಿಬಿಡ್ರಿ. ನೀವು ಯಾರನ್ನ ಇದ್ದರೆ ಫ್ರೆಂಡ್ಸ್ಗೆ ಯಾರಾದರೂ ನಿಮ್ಮ ಗೊತ್ತಿರೋರಿಗಿದ್ರೆ ದಯಮಾಡಿ ಸೆಂಡ್ ಮಾಡಿ. ವರ್ಕ್ ಫ್ರಮ್ ಹೋಮ್ ಅಂತಾರೆ, ದೊಡ್ಡ ಸ್ಕ್ಯಾಮು. ವರ್ಕ್ ಫ್ರಮ್ ಆಫೀಸು, ವರ್ಕ್ ಫ್ರಮ್ ಹೋಮ್ ಅಂತ ಫಸ್ಟು ಬೋಲ್ಡ್ ಲೆಟ್ರಲ್ಲಿ ಇದು ಮಾಡ್ತಾರೆ. ಇನ್ನೊಂದು ಕಂಪ್ನಿ ಹೆಸರೇ ಇರೋದಿಲ್ಲ, ಸುಮ್ಮನೆ ಯಾವುದೋ ಕಂಪ್ನಿ ಹೆಸರು ಇಟ್ಕೊಂಡು ಆ ಟೈಮಿಗೆ ಇಟ್ಕೊಂಡು ಮೋಸ ಮಾಡ್ತಾರೆ. ಇನ್ನೊಂದು ಪ್ರಾಪರ್, ಅಕಸ್ಮಾತ್ ನೀವೇನೋ ಜಾಬ್ ಅಪ್ಲೈ ಮಾಡಿದಾಗ ಒಂದು ಪ್ರಾಪರ್ ಇಮೇಲ್ ID ಇರಬೇಕು, ಪ್ರಾಪರ್ ಅಫಿಷಿಯಲ್ ವೆಬ್ಸೈಟ್ ಇರಬೇಕು. ಓಕೆ, ಅವ್ರದ್ದೇ ವೆಬ್ಸೈಟ್ ಇರಬೇಕು. ವೆಬ್ಸೈಟ್ ಇಲ್ಲಾಂದರೆ ಅರ್ಥ ಮಾಡ್ಕೊಳ್ಳಿ, ಗಾನ್, ಅದೊಂದು ಕಂಪನಿನೇ ಅಲ್ಲ ಅಂತ ಅರ್ಥ. ಓಕೆ, ಆ ಥರ ಎಲ್ಲ ಇದ್ದರೆ ಮಾತ್ರ ಅದು ಕಂಪನಿಯಾಗಿ ಕನ್ಸಿಡರ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಲೈಕ್ ಈ ಒಂದು ಪ್ಲ್ಯಾಟ್ಫಾರ್ಮ್ಸ್ ಇದಾವಲ್ಲ, ಜಾಬ್ ಪ್ಲ್ಯಾಟ್ಫಾರ್ಮ್ಸು, ಸ್ವಾಮಿ ಅದೇನು ಮಾಡ್ತಾಯಿದ್ದಾರೋ, ಅದೇನು ನಮ್ಮ ಡೇಟಾನ ಲೀಕ್ ಮಾಡ್ತಾಯಿದ್ದಾರೋ, ಯಾರನ್ನ ಲಕ್ಷಕ್ಕೆ ಸೆಲ್ ಮಾಡ್ತಿದ್ದಾರೋ ಅರ್ಥ ಆಗ್ತಿಲ್ಲ. ನಾವು ಸುಮ್ಮನೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ನಮ್ಮ ಎಲ್ಲ ಡೇಟಾ ಕೊಡ್ತಾಯಿದ್ದೀವಿ. ಈ ವರ್ಲ್ಡಲ್ಲಿ ಎಲ್ಲ ಸೆನ್ಸಿಟಿವ್ ಎಲ್ಲ ಡೇಟಾ ಕೊಡ್ತಾಯಿದ್ದೀವಿ. ಅವ್ರು ತೊಗೊಂಡು ಬೇರೆಯವ್ರು ಸೆಲ್ ಮಾಡ್ತಾಯಿದ್ದಾರೆ. ಅದರಿಂದ ಈ ಥರ ಸ್ಕ್ಯಾಮ್ ನನ್ನ ಮಕ್ಕಳು ಅಂದರೆ ಫ್ರಾಡ್ ಮಾಡೋರು ನಮ್ಮವರೆಗೂ ಬರ್ತಾಯಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನೋ ಪ್ರಾಬ್ಲಮ್, ಬಂದೇ ಬರ್ತಾರೆ ಹೆಂಗಿದ್ರು, ಬಟ್ ನಾವೆಷ್ಟು ಹುಷಾರಾಗಿದ್ದೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಲ್ಲೇ ಈ ಲೊಕೇಶನಲ್ಲಿ BTM ಪೋಸ್ಟೇಜ್ ಈ ಥರ ಹೇಳ್ತಾನಲ್ಲ, ಈ ಲೊಕೇಶನಲ್ಲಿ ಯಾರಾದರೂ ಆಲ್ರೆಡಿ ಮೋಸ ಹೋಗಿದ್ರೆ ದಯಮಾಡಿ ನೀವು ಸೈಬರ್ ಕ್ರೈಮಲ್ಲಿ ಅಥವಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋದು ಕಲೀರಿ. ಪ್ರತಿ ವಿಚಾರನೂ ಫೈಟ್ ಮಾಡಿದರೆ ಮಾತ್ರ ನಾವು ಏನಾದರೂ ಇದ್ರೆ ಸಾಲ್ವ್ ಮಾಡೋಕ್ಕಾಗುತ್ತೆ. ನಮ್ಗೆ ಯಾಕೆ ಬಿಡು ಅಂತ ನಾವು ದೂರ ಹೋಗ್ತಾ ಇದ್ದರೆ ನಾಳೆ ದಿವಸ ಇನ್ನೊಬ್ರಿಗಾಗುತ್ತೆ. ನಮಗೆ ಗೊತ್ತಿರೋರಿಗೆ ಅಲ್ಲ ಅಂದ್ರೂ ಗೊತ್ತಿಲ್ಲ ಅನ್ನೋರ್ಗಾದ್ರೂ ಆಗುತ್ತಲ್ವಾ? ಸೊ ಅವರು ಸಫರ್ ಆಗ್ತಾರಲ್ಲ. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಪ್ಲೀಸ್ ನಿಮ್ಗೇನಾದರೂ ಈ ಥರ ವಿಚಾರಗಳು ಗೊತ್ತಾದರೆ ಫೈಟ್ ಮಾಡಿರಿ, ನಿಮ್ಮ ಕೈಲಿ ಆದಷ್ಟು ಮಾಡಿರಿ. ಓಕೆ, ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಷ್ಟು ಹೋಗ್ದಿದ್ರು ಈ ಥರ ಒಂದು ವೀಡಿಯೋ ಮಾಡಿ ಹೇಳೋದಾಗಲಿ, ನಿಮ್ಮ ಕೈಲಿ ಆಗಿದ್ದು ನೀವು ಮಾಡಬೇಕಾಗಿ ಬರುತ್ತೆ. ಓಕೆ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಇಂಡಿಯನ್ ಸಿಟಿಸನ್, ಆಸ್ ಎ ಸೊಸೈಟಿಯಲ್ಲಿ ಬದುಕ್ತಾ ಇರೋವಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್. ನನಗೇನೋ ಗೊತ್ತಿಲ್ಲ, ನಿನ್ನೆ ತಾನೇ ಒಂದು ವೀಡಿಯೋ, ಇವತ್ತೊಂದು ವೀಡಿಯೋ, ಎಲ್ಲ ಸ್ಕ್ಯಾಮ್ ವೀಡಿಯೋಸ್. ಓಕೆ, ನೋ ಪ್ರಾಬ್ಲಮ್, ನೋಡೋಣ. ಓಕೆ, ಅಕಸ್ಮಾತ್ ಏನಾದರೂ ನೀವು ಆಲ್ರೆಡಿ ಬೇರೆ ಕಂಪ್ನಿಗಳಲ್ಲಿ, ತುಂಬ ಕಂಪ್ನಿಗಳಿದ್ದಾವೆ ಅನ್ನಲ್ಲ, ಬೇರೆ ಕಂಪ್ನಿಗಳಲ್ಲಿ ಏನಾದರೂ ಮೋಸ ಹೋಗಿದರೆ ದಯಮಾಡಿ ಕಾಮೆಂಟಲ್ಲಿ ಆ ಕಂಪ್ನಿ ನೇಮ್ಸು ಹೇಳಿ. ಓಕೆ, ಪ್ಲೀಸ್. ಬಿಕಾಸ್ ವೈ ಅಂದರೆ ನೇಮ್ಸು ಮತ್ತು ಯಾವ ರೀತಿ ಮೋಸ ಹೋದರೆ ಅಡ್ರೆಸ್ ಹೇಳಿದರೆ ಜನರಿಗೆ ಗೊತ್ತಾಗುತ್ತೆ. ಓಕೆ, ಅಂದರೆ ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತೆ. ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತ ಜಾಬ್ ಬೇಕು ಅನ್ನೋದಕ್ಕೆ ಗೊತ್ತಾಗುತ್ತೆ. Thank you so much. Thank you, one and all. Bye bye.